ಹೊಸದಾಗಿ ಪ್ರಾರಂಭಿಸಿರುವ ನಮ್ಮ ತಂಡಕ್ಕೆ ನಿಮ್ಮ ಸಬ್ಸ್ಕ್ರೈಬೇ ನಮ್ಮ ಬಲ, ನಮ್ಮ ಧೈರ್ಯ. ನನ್ನೆಲ್ಲ ಸೆಲೆಬ್ರಿಟೀಸ್ಗೆ ಮತ್ತೊಮ್ಮೆ ಕನ್ನಡ ಚಾಪ್ಟರ್ ಯೂಟ್ಯೂಬ್ ಚಾನಲ್ ನಿಮ್ಮೆಲ್ಲ ಸ್ವಾಗತ. ತುಂಬ ದಿನಗಳಾಯಿತು ವಿಡಿಯೋ ಮಾಡಿ, ತುಂಬ ಹಿಂಸೆ ಆಗಿತ್ತು ಮತ್ತು ತುಂಬ ಪ್ರಾಬ್ಲಮ್ಸ್ಗಳಾಗಿತ್ತು. ಕೆಲವೊಂದು ವಿಷಯಗಳನ್ನ ನಿಮ್ಮ ಮುಂದೆ ಖಂಡಿತವಾಗ್ಲೂ ಹೇಳ್ಕೊಬೋದು, ಆದರೆ ಕೆಲವೊಂದು ವಿಷಯಗಳನ್ನ ಹೇಳ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಹೇಳ್ಕೊಳಕ್ಕಾಗಿಲ್ಲ, ದಯವಿಟ್ಟು ಕ್ಷಮೆ ಇರಲಿ ಅದ್ರ ಬಗ್ಗೆ. ಸೊ ಎಲ್ಲರಿಗೂ ಕನ್ನಡ ಚಾಪ್ಟರ್ ವತಿಯಿಂದ ಹ್ಯಾಪಿ ಗೌರಿ ಗಣೇಶ ಹಬ್ಬ. ಪರಮಾತ್ಮ ನಿಮಗೆ ಆಯಸ್ಸು, ಆರೋಗ್ಯ, ಅಂತಸ್ತನ್ನ ಕೊಟ್ಟು ನಿಮ್ಮ ಮನೆಯಲ್ಲಿ ಬೇಜಾನ್ ಲಕ್ಷ್ಮಿ ಕೊಟ್ಟು ನಿಮ್ಮನ್ನು ಕಾಪಾಡಲಿ ಅಂತ ಈ ವಿಡಿಯೋ ಮುಖಾಂತರ ಕೇಳ್ಕೊತೀನಿ. ಗಣೇಶ ಹಬ್ಬಕ್ಕೆ ವಿಶ್ ಮಾಡೋದು ಎಷ್ಟು ಖುಷಿ ಇದೆಯೋ, ಈ ವಿಡಿಯೋ ಈ ಜಾಗದಲ್ಲಿ ನಡೆದಿರೋ ಅಂಥ ಘಟನೆ ನಿಮ್ಮ ಮುಂದೆ ಹೇಳ್ಕೊಳ್ಳೋಕ್ಕೂ ಕೂಡ ಅಷ್ಟೇ ಸಂಕಟ ಇದೆ ಖಂಡಿತವಾಗ್ಲು. ಸೊ ನನ್ನ ಟೀಮ್ ಸ್ವಲ್ಪ ವೀಕ್ ಇದೆ. ಸೊ ಆ ಕಾರಣದಿಂದ ಇವತ್ತು ನಾನು ಬಂದಿದ್ದೀನಿ, ನಾನು ಒಬ್ಬನೇ ಬಂದಿದ್ದೀನಿ. ಇಷ್ಟೊತ್ತೊಂದು ರಾತ್ರಿ ಬಂದಿದ್ದೀನಿ, ಏನಾಗುತ್ತೆ ಏನು ಕತೆ ನನಗೆ ಗೊತ್ತಿಲ್ಲ. ಬಟ್ ಏನೋ ಒಂದು ಮಾಡೇ ಮಾಡ್ತೀನಿ, ನಾನು ನಂಬಿಕೆ ಮೇಲೆ ನಾನು ಖಂಡಿತ ಬಂದಿದ್ದೀನಿ, ಮಾಡ್ತೀನಿ ಖಂಡಿತವಾಗಲು, ಸೀರಿಯಸ್ ಆಗಿ ಬಿಡಲ್ಲ. ಸೊ ಎಸ್, ಹ್ಯಾಪಿ ಗೌರಿ ಗಣೇಶ ಅಂತ ಮತ್ತೊಮ್ಮೆ ಹೇಳ್ತಾ. ತುಂಬ ಸುಸ್ತಾಗ್ತೈತೆ, ಎನರ್ಜಿ ವೇಸ್ಟ್ ಮಾಡ್ಕೊಂಡು ಬೇಡ, ಸ್ವಲ್ಪ ಕುತ್ಕೊಂಡು ಮಾತಾಡೋಣ. ಇಷ್ಟೊತ್ತೊಂದು ರಾತ್ರಿಯಲ್ಲಿ ಇಲ್ಲಿ ಕುತ್ಕೊಂಡು ಮಾತಾಡೋಕ್ಕೂ ಸ್ವಲ್ಪ ಧೈರ್ಯ ಇರಬೇಕು. ಎಲ್ಲ ವಿಸಿಲ್ ಹೊಡಿತಾರೆ, ಈ ವಿಸಿಲ್ಗೆಲ್ಲ ಭಯ ಬೀಳೋ ಮಗ ನಾನಲ್ಲ, ಅದು ನಿಮಗೂ ಗೊತ್ತು, ಅದಕ್ಕೂ ಗೊತ್ತಾಗಬೇಕು, ಮಾಡಿಸ್ತೀನಿ. ಮತ್ತು ಇಷ್ಟು ದಿನ ಏನಕ್ಕೆ ನಾನು ವೀಡಿಯೋಗಳು ಕಡಿಮೆ ಮಾಡ್ತಾ ಇದ್ದೆ, ಏನಕ್ಕೆ ಬರ್ತಿರಲಿಲ್ಲ ಫ್ರೇಮಲ್ಲಿ ಅನ್ನೋದಕ್ಕೆಲ್ಲ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತವಾಗ್ಲೂ ಉತ್ತರ ಸಿಗುತ್ತೆ. ಬಿಕಾಸ್ ಇವಾಗ ಯಾವುದೇ ಒಂದು ಆತ್ಮ ಆಗಿರ್ಬೋದು, ಕಣ್ಣಿಗೆ ಕಾಣದಿರೋ ದುಷ್ಟಶಕ್ತಿಗಳನ್ನ ನಾವು ಬಂಧನ ಮಾಡೋಕ್ಕೆ ನಮ್ಮ ಹತ್ರ ಒಂದು ಶಕ್ತಿ ಇರಬೇಕು. ಒಬ್ಬ ನಾರ್ಮಲ್ ಮನುಷ್ಯ ಆಗಿ, ಒಬ್ಬ ಆರ್ಡಿನರಿ ಮನುಷ್ಯ ಆಗಿ, ಒಂದು ಕಣ್ಣಿಗೆ ಕಾಣದಿರೋ ಆತ್ಮ ಮತ್ತೆ ಅದಕ್ಕೆ ಪ್ರತ್ಯೇಕವಾಗಿ ಶಕ್ತಿ ಇರೋ ಆತ್ಮನ ಎದುರಾಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಸೊ ಆ ಕಾರಣದಿಂದ ಅದರದೇ ಆದ ಪ್ರಿಕಾಷನ್ಸ್ ಬೇಕಿತ್ತು, ಅದಕ್ಕೆ ಅದರದೇ ಆದಂಥ ತಯಾರಿ ಬೇಕಾಗಿತ್ತು. ತಯಾರಿ ಮಾಡ್ಕೊಂಡಿದ್ದೀನಿ ನನಗೆ ಗೊತ್ತಿರೋಷ್ಟು. ಇನ್ನು ಮುಂದೆ ಆತ್ಮಗಳನ್ನ ಬರೀ ಕರ್ಸೋದಲ್ಲ, ಕರ್ಸೋದಕ್ಕೆ ಮುಕ್ತಿ ಕೊಡುವಂಥ ಕೆಲಸಗಳು ಮುಂದಿನ ವಿಡಿಯೋಯಿಂದ ನಡೆಯುತ್ತೆ ಅಂತ ಈ ಮುಖಾಂತರ ನಿಮಗೆ ಭರವಸೆ ಕೊಡ್ತಾ. ಸೊ ಗಣೇಶ ಬಿಡಬೇಕಾದ್ರೆ ಯಾರು ಕೂಡ ನೀರು ಗಿಡಿಯೋಕೆ ಹೋಗ್ಬೇಡಿ, ಇದೊಂದು ರಿಕ್ವೆಸ್ಟ್. ಸ್ವಲ್ಪ ಏನಿಗೆ ಪ್ರೊಸೀಜರ್ ಇದೆ ಅದು ನೀಟಾಗಿ ಫಾಲೋ ಮಾಡಿ. ಸೊ ನಮ್ಮಿಂದ ಯಾರಿಗೂ ತೊಂದರೆ ಆಗಬಾರ್ದು, ಗೌರ್ಮೆಂಟ್ಗಾಗಿರ್ಬೋದು, ಯಾರಿಗೇ ಆಗಿರ್ಬೋದು ತೊಂದರೆ ಆಗಬಾರ್ದು, ಇದನ್ನು ಸ್ವಲ್ಪ ಮೇಂಟೈನ್ ಮಾಡಿ ಅಂತ ಈ ಮುಖಾಂತರ ಹೇಳ್ತಾ. ಸೊ ಮ್ಯಾಟ್ರ್ ಬಂದ್ಬೋಣ. ಸಿ ಏನಾಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ. ತುಂಬ ಸಿಂಪಲ್ ಇಷ್ಟೇ. ಈ ಬಿಹಾರ್ ಕಡೆ ಎಲ್ಲ ತುಂಬ ಬಡತನ. ಯಾರೋ ಯಾರೋ ವಿಷಯ ತುಂಬ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಬಿಹಾರಿಂದ ಒಂದು ಹುಡುಗ ಹುಡುಗಿ ತುಂಬ ಅದ್ಭುತವಾಗಿ ಲವ್ ಮಾಡ್ಕೊಂಡು ಬಂದಿರ್ತಾರೆ. ಬರೀ ಪ್ರೀತಿ ಮಾಡೋದಕ್ಕಿಂತ ಹೆಚ್ಚಾಗಿ ಹೊಟ್ಟೆ ತುಂಬಕ್ಕೆ ದುಡ್ಡು ಬೇಕು, ಹಣ ಬೇಕು, ಅದನ್ನ ನಡೆಸೋ ತಾಕತ್ತಿರಬೇಕು. ಸ್ವಲ್ಪ ದಿನ ಮಜಾಗಿದೆ ಎಲ್ಲ ಮಾಡಾದ್ಮೇಲೆ, ಆ ಹುಡುಗಿಗೂ ಬೇಜಾರಾದ್ಮೇಲೆ, ಇವನಿಗೂ ಹಿಂಸೆ ಆದಮೇಲೆ, ಆ ಹುಡುಗಿಗೆ ಮೇಲೆ ಏನೋ ಒಂದು ತಪ್ಪು ಕತೆ ಕಟ್ಟಿ ಅವಳಿನ ಭಾರಿ ನೋಯಿಸ್ತಾನೆ. ಈ ಬಿಹಾರದಲ್ಲಿ ಹೆಂಗೆ ಅಂದರೆ, ಈ ವಿಮಲ್ಲು, ಪಾನ್ ಮಸಾಲ, ಗುಟ್ಕಾ ಗಿಟ್ಕ ಎಲ್ಲ ಹಾಕ್ಬಿಟ್ಟು
ಅವ್ರದ್ದೇ ಒಂದು ಲೋಕ ಸೃಷ್ಟಿ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅಂತ ಲೋಕದಲ್ಲಿ ಪಾಪ ಈ ಅಲ್ಲಿಂದ ಗೊತ್ತಿಲ್ಲದೆ ಇಲ್ಲಿ ಯಾರು ಇರಲ್ಲ ಕರ್ನಾಟಕದಲ್ಲಿ ಆಕೆಗೆ. ಸೊ ಅವ್ರನ್ನೇ ನಮ್ಮ ಮುಂದಿರ್ತಾರೆ. ಪೂರ್ತಿ ವಿಷಯ ನಾನು ವಿಡಿಯೋ ಎಂಡಲ್ಲಿ ಇರ್ತೀನಿ, ವಿಡಿಯೋ ಎಂಡಲ್ಲಿ ನೋಡ್ಕೊಳ್ಳಿ. ಸೊ ಆಕೆನ ಏನು ಮಾಡಿದ್ದಾರೆ ಅಂತ ನಾನು ಹೇಳೋದಕ್ಕಿಂತ ನೀವು ನೋಡಿದ್ರೆ ಸರಿ. ಕಮ. ಸೊ ನನ್ನ ರಥ ಇಲ್ಲಿ ನಿಂತಿದೆ. ಸೊ ಎಲ್ಲ ವಿಷಯದಲ್ಲೂ ನಂಗೆ ಸಾಥ್ ಕೊಡೋದು ನನ್ನ ರಥ ಖಂಡಿತವಾಗ್ಲು. ಆ ವಿಷಯದಲ್ಲಿ ನಂಗೆ ಭಾರಿ ಖುಷಿ ಇದೆ ಸೀರಿಯಸ್ ಆಗಿ. ಯಾರೋ ನಿಮಿಷ. ಏನೋ ಪಾಸ್ ಆಯಿತು, ನನಗೆ ಅಷ್ಟು ಕ್ಲಾರಿಟಿ ಗೊತ್ತಾಗಿಲ್ಲ ಅದೇನು ಸೀನು ಅಂತ. ಸೊ ತುಂಬ ಟೈಮ್ ತಗೊಳ್ಳಲ್ಲ. ನಿಮಗೆ ಹೇಳಿದ್ದೆ ವಿಡಿಯೋ ಸ್ಟಾರ್ಟ್ ಆದಮೇಲೆ ಪ್ರತಿಯೊಂದು ಆಕೆ ಜೀವನದಲ್ಲಿ ಏನಾಯಿತು ಏನು ಕತೆ ಅಂತ ಹೇಳ್ತೀನಿ. ಯಾರೋ ಹಾಂ ಇದಾಗ ಸೀರಿಯಸ್ ಆಗಿ ಜಾಸ್ತಿ ಆಯಿತು. ಎದುರಿಸ್ತೀರ ನಂಗೆ ತುಂಬ ಚೆನ್ನಾಗಿ ಗೊತ್ತು. ಎದುರೋದು ಇರಬೇಕಲ್ಲ ಇಲ್ಲಿ. ನಿಮ್ಮನ್ನೇ ಕೇಳ್ತಿರೋದು. ಎದುರಿಸ್ತೀರ, ಎದುರೋದು ಇರಬೇಕಲ್ಲ ಇಲ್ಲಿ. ಎದುರ್ಕೋತೀವಲ್ಲ ಮರ್ತ್ಬಿಡಿ. ಅಪ್ಪ ನೋಡಿ, ದಯವಿಟ್ಟು ಹೇಳ್ತಾ ಇದೀನಿ, ಹಿಂಸೆಗಳಿಗಿನ ಮುಂಚೆ ಬಂದು ಮಾತಾಡೋದನ್ನ ಕಲಿ ನನ್ನ ಜೊತೆ. ನಿನಗೇನು ಸಹಾಯ ಬೇಕಿತ್ತಾ? ನೋಡು, ಸುಮ್ಮನೆ ಭಯ ಬೀಳಿಸ್ಬೋದು, ಅವೆಲ್ಲ ನನ್ನ ಹತ್ರ ಇಟ್ಕೊಬೇಡ. ಸೀರಿಯಸ್ ಆಗಿ ಹೇಳ್ತಾ ಇದೀನಿ. ಸೀರಿಯಸ್ ಆಗಿ ಅಲ್ಲೆಲ್ಲ ನಡ್ಕೊಂಡು ಹೋಗ್ತದೆ. ಯಾರು ನೋಡಮ್ಮ, ನೀನ್ ಕನ್ನಡ ಬರುತ್ತೆ ಇಲ್ಲೋ ನನಗೆ ಗೊತ್ತಿಲ್ಲ, ಬಟ್ ಬಂದ್ರೆ ಒಂದಂತೂ ಅರ್ಥ ಮಾಡ್ಕೊ. ನೀನ್ ಯಾವ್ದೇ ತರ ಹಿಂಸೆ ಕೂಡ ನಾವು ಬಂದಿಲ್ಲ ಅಂತ ಅಂದ್ಮೇಲೆ ನೀನ್ ಕೂಡ ಅದೇ ತರ ನಮ್ಮ ಹತ್ರ ಮಾತಾಡ್ಬೇಕು. ನಿಂತ್ಕೊಳ್ಳಿ ಒಂದು ನಿಮಿಷ. ಏನೋ ವೈಟ್ ಕಲರ್ ಪಾಸ್ ಆಗ್ತಿದೆ, ಬಟ್ ಏನು ಅಂತ ನನಗೆ ಕ್ಲಾರಿಟಿ ಗೊತ್ತಾಗ್ತಿಲ್ವಲ್ಲ. ವೈಟ್ ಕಲರ್ ಪಾಸ್ ಆಗ್ತಾ ಇದೆ. ಏನು ಅಂತ ಕಮೆಂಟ್ ಮಾಡ್ರಪ್ಪ ನೋಡೋಣ. ಬಟ್ ಏನು ಅಂತ ನನಗೆ ಗೊತ್ತಿದ್ರೆ ನೀವು ಕಮೆಂಟ್ ಮಾಡಿ. ಒಂದಂತೂ ಹೇಳ್ತಾ ಇದೀನಿ, ಪ್ಲೀಸ್ ನಿಮ್ಗೆ ಕಾಣಿಸ್ತಿರ್ಬೋದು.
ನೋಡು, ನನಗೆ ಸೀರಿಯಸ್ ಆಗಿ ಕಾಣಿಸ್ತಿದ್ಯಾ ನೀನು? ಒಂದು ನಿಮಿಷ ಅಲ್ಲೇ ನಿಂತ್ಕೋ, ನಾನು ನಿನ್ನ ಹತ್ರ ಮಾತಾಡ್ಬೇಕು ಸೀರಿಯಸ್ ಆಗಿ. ನಿಂತ್ಕೋ ಅಲ್ಲಿ. ನಿಂತ್ಕೋ ಅಂತ ಹೇಳ್ತಿರೋದು. ಅದೇ ಏನಕ್ಕೆ ಹಿಂಗ್ ಮಾಡ್ತಿದ್ಯಾ? ನಂಗೆ ಸೀರಿಯಸ್ ಆಗಿ ಅರ್ಥ ಆಗ್ತಿಲ್ಲ. ಅಲ್ಲಮ್ಮ, ಪ್ರಾಬ್ಲಮ್ ಆಗಿರೋದೇ ನಿನ್ಗಂದ್ಮೇಲೆ ನಿನ್ ಏನ್ ಪ್ರಾಬ್ಲಮ್ ಅಂತ ಕೇಳ್ಕೊಬೇಕಲ್ವ ನೀನು? ಹಾ, ಕೇಳಿಸ್ತೈತಾ? ಪ್ರಾಬ್ಲಮ್ ಆಗಿರೋದೇ ನಿನ್ಗಂದ್ಮೇಲೆ ಏನ್ ಪ್ರಾಬ್ಲಮ್ ಆಗೈತೆ? ನಿನ್ಗೇನ್ ತೊಂದರೆ ಆಗೈತೆ? ಹತ್ರ ಇರೋದು ಮೇಂಟೈನ್ ಆಗ್ತಾ ಇಲ್ವಲ್ಲ? ಒಂದಂತೂ ತಿಳ್ಕೊಬಿಡು ಸೀರಿಯಸ್ ಆಗಿ. ಎದುರ್ಕೊಂಡು ನಿನ್ನ ಕರೆಸ್ದೆ ಇಲ್ಲಿಂದ ಅಂತೂ ಓಡೋಗಲ್ಲ. ನೋಡಮ್ಮ, ನೋಡಿ ನೋಡಿ, ಅಲ್ಲೇನೋ ಸೀರಿಯಸ್ ಆಗಿ ಹೋಗ್ತಾ ಇದ್ದ. ನೀನು ಕನ್ನಡ ಬರಲ್ಲ ಅನ್ಸುತ್ತೆ. ತುಮಕು ಹಿಂದಿ ಆತ ಹೇ. ಅಯ್ಯೋ, ಅಮ್ಮನ ಹಿಂದಿನೂ ಬರಲ್ಲ ನಮ್ಗೆ. ನಾವು ಬೇರೆ ಅಚ್ಚ ಕನ್ನಡದ ಮಕ್ಕಳು. ತುಮಕು ಹಿಂದಿ ಆತ ಹೇ. ಹಿಂದಿ कौन सा? डू यू नो कन्नड़? ಅಯ್ಯೋ, ನಮ್ಮ ಕನ್ನಡ ಬರಲ್ವಲ್ಲ. ನಮ್ಮ ಕನ್ನಡ ಬರಲ್ಲ. ಕನ್ನಡದಲ್ಲಿ ಇರೋದು ಇವಾಗ ಲಾಯಕ ಇಲ್ಲ ನೀನು ನಮ್ಮ ಮಗಂದು. ಅಮ್ಮ ನೋಡಿ, ಯಪ್ಪ ನೋಡ್ರು, ಅಲ್ಲಿ ನೋಡ್ರು, ನೋಡ್ತಾ ಇರೋ. ನೋಡ್ರು, ಅವನು ಇಲ್ಲ ಅಂತಿದ್ದ ನೋಡ್ರು. ಥೂ, ಇಲ್ಲೇ ಇತ್ತು ಕಣ, ಸೀರಿಯಸ್ ಆಗಿ ಇಲ್ಲೇ ಇತ್ತು. ಇಲ್ಲೇ ಇತ್ತು. ನೋಡು, ಸೀರಿಯಸ್ ಆಗಿ ಹೇಳ್ತಾ ಇದೀನಿ, ತುಂಬಾ ಓವರ್ ಆಗಿ ಆಡ್ತಾ ಇದೀಯಾ. ಅಯ್ಯೋ, ನಮ್ಮನ್ನು ಇದೇನಾಯ್ತು? ಒಂದು ನಿಮಿಷ ಗೈಸ್, ನನ್ನ ಬೈಕಿನ ಪ್ರಾಬ್ಲಮ್ ಆಯ್ತು. ಅಯ್ಯೋ,
ನಾನು ಹೇಳೋದು ಒಂದೇ, ನಾನು ಇನ್ನೂ ಏನಾದ್ರು ಹೆಲ್ಪ್ ಬೇಕಾ ನಿನಗೆ ದಯವಿಟ್ಟು ಹೇಳು, ಖಂಡಿತ ಮಾಡೋಣ. ಬಟ್ ಏನಕ್ಕೆ ಹಿಂಗೆಲ್ಲ ಮಾಡಿಸ್ತಾ ಇದೆಯಾ? ಅಪ್ಪ ನನಗೆ ಗೊತ್ತು, ನಂಗೆ ಅರ್ಥ ಆಗ್ತಾ ಇದೆ ನಿನ್ನ ಪ್ರಾಬ್ಲಮ್ ಏನು ಅಂತ. ಅರ್ಥ ಮಾಡ್ಕೊಳಮ್ಮ, ನಿನ್ಗೇನು ಹೆಲ್ಪ್ ದಯವಿಟ್ಟು ಕೇಳ್ಸ್. ಸೀರಿಯಸ್ ನಾವು ಮಂಗಗಳಾಗಿದ್ದೀವಿ ಈಗ ನಿನ್ನ ಹತ್ರ ಬಂದು. ಸೀರಿಯಸ್ ಆಗಿ ಹೇಳ್ತಾ ಇದೀನಿ, ನಿನ್ಗೇನು ಸಹಾಯ ಬೇಕಿದ್ರೆ ದಯವಿಟ್ಟು ಕೇಳಮ್ಮ. ಏನೋ ಅಕ್ಕ, ಅಯ್ಯೋ ನಮ್ಮ ಕೈ ಏನಾಯ್ತು ನನಗೆ? ಸೀರಿಯಸ್ ಒಂದು ಮಾತು ಹೇಳ್ತಾ ಇದ್ದೀನಿ, ನಮ್ಮನ್ನು ಎಲ್ಲೆಲ್ಲೋ ಬಂದು ತಗ್ಲಾಕೊಂಡ ಅಂತ ಅನಿಸ್ತೈತೆ. ಬಟ್ ಏನು ಮಾಡೋಣ, ನಮ್ಮ ಕೆಲಸನೇ ಇದು ಅಲ್ಲ. ಒಂದಂತೂ ತಿಳ್ಕೊಬಿಡ, ಅವನ ಅಮ್ಮನ ನೀನು ಇಂಡಿಯಾಳಾಗಿರೋ ದುಬೈ ಒಳಗಿರೋ ಯಾವನಿಗೇನಾಗ್ಬೇಕು, ಇಲ್ಲಿ ಬರಬೇಕು, ನೀನು ಮಾತಾಡಬೇಕು, ಅರ್ಥ ಆಯ್ತಾ? ಅಯ್ಯೋ ನಮ್ಮ ನೀನು ಯಾವಳ ನನಗೇನಾಗಬೇಕು? ಅಯ್ಯೋ ನಾನು ಸೇಫ್ಟಿ ಕಲ್ಲೆತ್ಕೊಳ್ಳೋಣಪ್ಪ, ಏನಾದ್ರು ಒಂದು ಇಕ್ಕರೆ ನಾವು ಹೊಡೆಯೋಕ್ಕಿರ್ಬೇಕಲ್ಲ. ನೋಡು, ಸೀರಿಯಸ್ ಆಗಿ ಹೇಳ್ತಾ ಇದೀನಿ, ಸುಮ್ಮನೆ ನಾನು ಎದುರಾಕೋತಾ ಇದ್ದೀನಿ, ನೀನು ದೇವ್ರನ್ನ ಹೇಳ್ತಾ ಇದೀನಿ. ಬಾ ಈಚೆಗೆ, ಬರ್ತೇವಲ್ಲ ನೀನು. ತಾಕತ್ತಿಲ್ಲ ನಿಂಗೆ ಬರೋಕ್ಕೆ? ಯಾರೋ 12 ಗಂಟೆ ಹೊಡಿತಾರಲ್ಲೋ ಪಟಾಕಿನ. ಯಾರೋ ಅದೃಷ್ಟವಂತರು ಇರ್ತಾರೆ, ಹೊಡಿತಾರೆ.
ಸೊ ಎಸ್, ಇದೊಂಚೂರು ಹೇಳಬೇಕಿತ್ತು, ಕಂಪ್ಲೀಟ್ಲಿ ಹೇಳ್ಬಿಡ್ತೀನಿ. ಸೊ ಆ ಹೆಣ್ಮಗಳು ತುಂಬಾ ಅದ್ಭುತವಾಗಿ ಅವನ ಜೊತೆ ಜೀವನ ಮಾಡ್ತಿರ್ತಾಳೆ. ಬಟ್ ಆದರೆ ಆಕೆನ ಬಾಳಿಸೋ ಯೋಗ್ಯತೆ ಅರ್ಹತೆ ಅವ್ನಿಗೆ ಇಲ್ದಿರೋ ಕಾರಣದಿಂದ ತನ್ನ ಫ್ರೆಂಡ್ಸ್ ಜೊತೆ ಕೂಡ ಮನಗುವಂತ ಆಕೆ ಹಿಂಸೆ ಮಾಡ್ತಾನೆ. ಯಾವುದೇ ಒಂದು ಹೆಣ್ಗಳಲ್ಲಿ ಒಂದು ಸ್ವಾಭಿಮಾನ ಅಂತ ಇರುತ್ತಲ್ಲ, ಸೊ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ಆಕೆ ತನ್ನ ಪ್ರಾಣ ಕೂಡ ಲೆಕ್ಸಲ್ಲ. ಅದೇ ತರ ಒಂದು ಕ್ರೂರ ಘಟನೆ ಇಲ್ಲಿ ನಡೆದಿರೋದು. ಊರು ಅಡ್ರೆಸ್ ಎಲ್ಲ ನಿಮ್ಗೆ ಹೇಳಲ್ಲ ಅಂತ ಹೇಳಿದ್ದೀನಿ, ಬಿಕಾಸ್ ಆಫ್ ಲಾಸ್ಟ್ ಟೈಮ್ ಏನೇನು ಗಲಾಟೆಗಳಾಗಿತ್ತು, ಇನ್ನೊಂದು ಪ್ರಾಬ್ಲಮ್ಗಳಾಗಿತ್ತು ಅಂತ ನನಗಿನ್ನ ತುಂಬಾ ಚೆನ್ನಾಗಿ ನಿಮಗೆ ಗೊತ್ತಿದೆ. ಸೊ ಈ ಕಾರಣಕ್ಕಾಗಿ ನಾನು ಹೇಳ್ತಾ ಇಲ್ಲ ಅಷ್ಟೇ. ಯಾರೋ ಬಂದು ಹೊಡೆದು ಹಾಕಿ ಸಾಯಿಸಿರೋದಲ್ಲ, ಆಕೆನೆ ತನ್ನ ಮನನೊಂದು ಈ ಜೀವನ ನನಗೆ ಬೇಕಾಗಿಲ್ಲ ಅಂತ. ಸೊ ಹೆಸ್, ಆಕೆ ಮನನೊಂದು ಬೇರೆ ಯಾರು ಬಂದು ಇನ್ನೊಂದು ಸಾಯಿಸೋದು, ಚುಚ್ಚು ಸಾಯಿಸೋದು, ರೇಪ್ ಮಾಡಿ ಸಾಯಿಸೋದಲ್ಲ. ನಾನು ಪ್ರೀತಿ ಮಾಡಿ ಬಂದ ಹುಡುಗ, ನಾನು ನಂಬಿ ಬಂದ ಹುಡುಗ, ನನ್ನನ್ನು ಜೀವನ ಪೂರ್ತಿ ಕಾಯ್ತಾನೆ ಅಂತ ಅಂದ್ಕೊಂಡಿದ್ದ ಹುಡುಗ ಇವತ್ತು ನನ್ನನ್ನ ಪುಟ್ಟ ಕೇಳಿಸ್ತಾ ಇದೀನ ನಿಂಗೆ? ನಂಗೆ ತುಂಬಾ ಚೆನ್ನಾಗಿ ಗೊತ್ತು ನೀನು ಇಲ್ಲಿದ್ಯಾ ಅಂತ. ಬಟ್ ಒಂದು ತಿಳ್ಕೊ, ನೀನ್ ಯಾವುದೇ ಆತ್ಮ ಆಗಿದ್ರು ನಿನಗ್ ಭಯ ಬೀಳ್ತೀನಿ ಅಂತ ದಯವಿಟ್ಟು ಅನ್ಕೊಂಬೇಡ. ಅರ್ಥ ಆಗ್ತಿದ್ಯಾ? ಕೇಳಿಸ್ತಿದ್ಯಾ ನಿಂಗೆ? ಯಾರೋ ಯಾರಲ್ಲಿ ಕೂತಿರೋದು? ಯಾರೋ? ಅಯ್ಯೋ ನಮ್ಮನ್ನ ಏನು ಹಿಂಗ್ ಮಾಯಗಳಾಗ್ತಾವ ಇವು, ದರಿದ್ರ ನನ್ ಮಗ ನಾವು. ಒಂದು ತಿಳ್ಕೊ, ಯಪ್ಪ ಸೀರಿಯಸ್ ಆಗಿ ಹೇಳ್ತಾ ಇದೀನಿ, ಇವೆಲ್ಲ ಬೇಡ. ಯಾರದು? ಯಾರದು? ಆಗ ಬಿಟ್ಬಿಡಾಗ ಹೊರಟೋಗ್ತೀನಿ. ಆಗಲ್ಲ 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 ಗಿರಿ. ಆಗಲ್ಲ ಸುಸ್ತಾಗ್ತಿದೆ. ಹತ್ತಿರ ಬಾಬ ಅನ್ಪಾಸಾದ್ರು ಆಂಜನೇಯ, ಅಯ್ಯಪ್ಪ, ಶ್ರೀರಾಜ, ದುರ್ಗಮ್ಮ. ಏನು ಅವ ಯಾರದು? ಯಾರು?
ನೋಡ್ರೋ ಯಾವನ ನೋಡಿಲ್ಲ ಅಂತ ನೋಡ್ರೋ ನೋಡ್ರೋ ಅಯ್ಯೋ ನಮ್ಮನ್ ಸೀರಿಯಸ್ ಆಗಿ ಒಂದು ಮಾತು ಹೇಳ್ತಾ ಇದೀನಿ. ನಂಬ್ಕೊಬರೋ ಹೆಣ್ಮಕ್ಳಿಗೂ ಕರ್ಕೊಬರೋ ಬೋಳಿ ಮಕ್ಕಳು ಹೇಳ್ಕೊತಾ ಇದೀನಿ, ಸಾಕ್ತೀನಿ ಅನ್ನೋ ಯೋಗ್ಯತೆ ಇದ್ದಾಗ ಮಾತ್ರ ಪ್ರೀತಿ ಮಾಡಿ, ಸುಮ್ಮನೆ ಅಲ್ಲ. ಸರ್ವಸ್ವನು ನೀವೇ ಅಂತ ಹುಡುಗಿ ನಂಬ್ಕೊಂಡ್ಬಂದಿರ್ತಾರೆ. ನಾಚಿಕೆ ಆಗ್ಬೇಕು ನನ್ನ ಮಕ್ಳು ನಿಮ್ಗೆಲ್ಲ. ಅಕ್ಕ ಒಂದೊಂದು ಅರ್ಥ ಮಾಡ್ಕೋಬೇಕು ದಯವಿಟ್ಟು. ನೀನು ನನ್ನ ಎದುರುಗಡೆ ಬರ್ತಾ ಇಲ್ಲ, ರಿಕ್ವೆಸ್ಟ್ ಬಾರಕ್ಕ. ಈವೆಂಟ್ ಟೆರನೆಸ್ ಕೊಟ್ಬಿಟ್ರೆ ನಾನು ಏನ್ ಮಾಡ್ಲಕ್ಕ? ಬೆನ್ನಲ್ಲಿ ಹಿಂಗಾಗೋಯ್ತು ನೋಡು. ಎದುರ್ಕೊಂತೀನಿ, ಎದುರಿಸ್ಬೋದು ದಯವಿಟ್ಟು ಬಿಟ್ಟು ಬಿಡು. ಎಸ್. ಸೊ ತುಂಬ ಹೊತ್ತು ಟೈಮ್ ಇಲ್ಲ, ತುಂಬ ಹೊತ್ತು ಮಾತಾಡೋಕ್ಕೂ ಆಗಲ್ಲ, ಯಾಕಂದರೆ ಪರಿಸ್ಥಿತಿ ಮತ್ತು ಮನಸ್ಥಿತಿ ಹದಗೆಟ್ಟಿರೋ ಕಾರಣದಿಂದ ಕಂಪ್ಲೀಟ್ ಹೇಳ್ಬಿಡ್ತೀನಿ. ಸೊ ಆ ಹುಡುಗಿ ಏನು ಸಾಯ್ತಲ್ಲ ಅವತ್ತಿಂದ ಅವನ್ನ ಸೇರಿಸ್ಕೋಬೇಕು ಹಾಗೆ ಹೀಗೆ ಅಂತ ಐತೆ. ಬಟ್ ಆಕೆನೇ ಸೂಸೈಡ್ ಮಾಡ್ಕೊಂಡಿರೋ ಕಾರಣದಿಂದ ಆ ಹುಡುಗನ ಕಡೆ ದುಡ್ಡಿರೋ ಕಾರಣದಿಂದ ಆತ ಬಚಾವಾಗಿದ್ದಾನೆ. ಬಟ್ ಆಕೆ ಆತ್ಮ ಇನ್ನೂ ಹೀಗೆ ಇದೆ. ನನಗೆ ಗೊತ್ತು ಅಕ್ಕ, ನೀನು ಇಲ್ಲೇ ಇದ್ದೀಯಾ ಅಂತ ಸೀರಿಯಸ್ ಆಗಿ ಹೇಳ್ತಾ ಇದೀನಿ. ಇಲ್ಲೇ ಎಲ್ಲ ಇದೆಯಾ, ನೀನು ಸೀರಿಯಸ್ ಆಗಿ ಹೇಳ್ತಾ ಇದೀನಿ. ಅದನ್ನ ತಿಳ್ಕೊಳ್ಳಿರೋಷ್ಟು ದಡ್ಡ ನಾನಲ್ಲ. ನನ್ನ ಎದುರುಗಡೆ ಬರ್ಬೇಕು, ಬಂದು ಮಾತಾಡ್ಬೇಕು. ನಮ್ಮನ್ ನೀನು ಬೋಳಿ ಮಗಂದ ತಿಕ್ಕಂಚಲಿ ಮಾಡ್ತೀಯ. ಬೋಳಿ ಮಗಂದ ನೀನು ದಡ್ಡನ್ ಮಾಡ್ಕೊಂಡಿದ್ಯಾ ನಮ್ಮನ್ನ. ಹಾ, ದೂರದಲ್ಲಿ ಗಾಡಿ ಹೋಗ್ತೈತೆ ಒಂದು. ಏನು? ಅಯ್ಯೋ ನಮ್ಮ ಅದಕ್ಕೆ ಬಡ್ಕೊಂಡು ಸಾಯೋದು. ರಾತ್ರಿ ಹೊತ್ತು ಒಬ್ಬೊಬ್ಬರೇ ಓಡಾಡ್ಬೇಡ್ರು ಅಂತ. ಒಂದಂತೂ ಅರ್ಥ ಮಾಡ್ಕೋತೀನಿ ಸೀರಿಯಸ್ ಆಗಿ. ಯಪ್ಪ ಅಮ್ಮ,
ಹೂಲು 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 ಐಸ್ ನಾನು ಒಬ್ಬನೇ ಬಂದಿದ್ದೀನಿ ಇಷ್ಟು ಆಟ ಆಡಿಸ್ತಿದ್ದೀನಿ ಗೊತ್ತಿಲ್ಲ. ಬಟ್ ಇನ್ನೊಂದ್ಸರಿ ನನ್ನ ಟೀಮ್ ಜೊತೆ ಇಲ್ಲಿ ಬರ್ತೀನಿ ಖಂಡಿತವಾಗ್ಲು. ಬಟ್ ಡೋಲಿಂಗ್ ಸ್ವಲ್ಪ ಕೇಳ್ತೀನಿ ನಿನ್ ಕಡೆಯಿಂದ ಗೊತ್ತಾಗ್ಬಿಡ್ಬೋದು. ಒಂದು ನಿಮಿಷ. ಸೊ ಎಸ್, ಅಲ್ಲೇ ಇದ್ದೀನಿ. ಬಟ್ ಒಂದು ಹೇಳಕ್ ಇಷ್ಟಪಡ್ತೀನಿ ಸೀರಿಯಸ್ ಆಗಿ. ಇವಾಗ ಆಕೆ ನೋವೇನಿದೆಯಾ, ನಾನು ಅದನ್ನ ಬಂಧಿಸ್ಬಿಟ್ರೆ ಅವನ ಜೀವ ಹುಟ್ಟು ಇನ್ನೊಬ್ಬನಿಂದ ಮೋಸ ಹೋಯ್ತು, ಬಲಿ ಆಯ್ತು, ಇಷ್ಟೇ ಜೀವನ ಆಗ್ಬಿಡುತ್ತೆ. ಹಂಗಾಗ್ಬಾರ್ದು. ಪ್ರತಿ ಒಬ್ಬ ಹುಡುಗಿನ ಯೂಸ್ ಮಾಡ್ಕೊಂಡಿರೋ ಹುಡುಗರಿಗೂ ಶಿಕ್ಷೆ ಆಗ್ಬೇಕು. ಇದು ನನ್ನ ಸಿದ್ಧಾಂತ, ಖಂಡಿತ ಬಿಡಲ್ಲ. ಆಗ ನನ್ನ ಟೀಮ್ ಜೊತೆ ಬರ್ತೀನಿ. ಬಟ್ ಇನ್ನೊಂದ್ಸರಿ ಮಾತಾಡಿಸ್ತೀನಿ. ಆದರೆ ದಿಗ್ಬಂಧನ ಆಗಿರ್ಬೋದು ಅಥವಾ ನಿನ್ನ ಕಂಪ್ಲೀಟ್ ಕಟಾಕರ್ ಆಗಿರ್ಬೋದು, ಈ ಥರ ಖಂಡಿತವಾಗ್ಲೂ ಮಾಡಲ್ಲ. ಈ ವಿಡಿಯೋ ನಿಮ್ಗೆ ಖಂಡಿತವಾಗ್ಲೂ ಈ ವಿಡಿಯೋ ಮುಖಾಂತರ ತಿಳಿಸ್ತಾ ಇದೀವಿ. ಯಾವುದೇ ಕಾರಣಕ್ಕೂ ನಿನ್ನ ದಿಗ್ಬಂಧನ ಆಗಿರ್ಬೋದು. ಐ ಹೋಪ್ ನಾನು ಕೇಳಿಸ್ತಿದೆ ಅಂತ ಅನ್ಕೋತೀನಿ. ಕೇಳಿಸ್ತಿದ್ಯಾ? ಆಗ ನೀನ್ ಸೂಚನೆ ಕೊಡ್ಬೇಕು, ಇಲ್ಲ ನಾನು ಹೋಗಲ್ಲ ಇಲ್ಲಿಂದ. ಸೂಚನೆ ಅಕ್ಕ, ನಾನು ಬಂದಿರೋದ್ರಿಂದ ನಿನ್ಗೇನಾದ್ರು ತೊಂದರೆ ಆಗಿದ್ಯಾ ಅದನ್ನ ಹೇಳಿ ಅಕ್ಕ. ನಾನು ನಿಮ್ಗೆ ವಿರುದ್ಧವಾಗಿ ಬಂದಿಲ್ಲ, ಅದಂತೂ ನೆನಪಲ್ಲಿ ಇಟ್ಕೊಂಡು ಹೇಳಿ. ಥ್ಯಾಂಕ್ಸ್ ಅಕ್ಕ. ಅಕ್ಕ, ಇನ್ನೂ ಎಷ್ಟು ವರ್ಷಗಳು ಕಳೆಯುತ್ತಾ ಗೊತ್ತಿಲ್ಲ. ಬಟ್ ಎಷ್ಟು ವರ್ಷ ಕಳೆದ್ರು ನಿಮ್ಮ ಸೇಡ್ನ ನೀವು ಬಿಡಲ್ಲ. ಖಂಡಿತವಾಗ್ಲೂ ಅವನನ್ನ ನಾನು ಬಲಿ ತಗೊಂತೀನಿ. ಇವಾಗ ಏನು ನಿಮ್ಮ ದುಡ್ಡು ಅನ್ನೋ ಒಂದು ಹೆಸರಿಂದ ನಿಮ್ಮ ಕೇಸ್ನ ಮುಚ್ಚಾಕಿ ಅವನು ಆರಾಮಾಗಿದ್ದಾನಲ್ಲ, ಅವನ್ನ ಬಲಿ ತಗೊಂತೀನಿ ಅನ್ನೋ ನಂಬಿಕೆ ನಿಮ್ಗಿದ್ರೆ ಖಂಡಿತವಾಗ್ಲೂ ಒಳ್ಳೆ ಕೊಡಿ, ನಾನು ಇಲ್ಲ ಕೊಡಿ ಅಕ್ಕ. ಸರಿ ಅಕ್ಕ. ಅಕ್ಕ, ಇನ್ನೊಂದು ಲಾಸ್ಟ್ ಕ್ವಶನ್, ನಾನು ನಿನ್ನ ರಿಕ್ವೆಸ್ಟ್ ಅಕ್ಕ. ನಾನು ಇನ್ನೊಂದ್ಸರಿ ಬಂದು ಎಲ್ಲ ಮಂತ್ರವಿದ್ಯೆಗಳ ಜೊತೆ ಬಂದು ನಾನು ನಿನ್ನ ಕರೆದಾಗ ಖಂಡಿತವಾಗ್ಲೂ ಬರ್ತೀಯ ಹೇಳು. ನಿನ್ನ ಜೊತೆ ನನ್ನ ಜೊತೆ ಮಾತಾಡ್ತೀನಿ. ಇನ್ನೊಂದ್ಸರಿ ಬಾ ಪರವಾಗಿಲ್ಲ, ನಿನ್ನ ಜೊತೆ ನಾನು ಹೇಳ್ಕೊಂತೀನಿ. ನನಗಿದ್ರೆ ಒಳ್ಳೆಡೆ ಕೊಡೋಕೆ, ಇಲ್ಲ ಅನ್ನು. ಥ್ಯಾಂಕ್ಸ್ ಅಕ್ಕ. ಖಂಡಿತವಾಗ್ಲೂ ನಿನ್ ಪ್ರಾಬ್ಲಮ್ ಏನಾಗಿದೆ, ನಿನ್ ಕಷ್ಟ ಏನಾಗಿದೆ, ಸುಖ ಏನಾಗಿದೆ ಖಂಡಿತವಾಗ್ಲೂ ಕೇಳಕ್ಕೆ ಇನ್ನೊಂದ್ಸರಿ ಬಂದೇ ಬರ್ತೀನಿ. ಆದರೆ ನಿನ್ನಲ್ಲಿ ಇನ್ನೊಂದು ರಿಕ್ವೆಸ್ಟ್ ಮಾಡ್ತಾ ಇದೀನಿ. ನಿನ್ ತರ ತುಂಬಾ ಹೆಣ್ಮಕ್ಳಿಗೆ ಅನ್ಯಾಯ ಆಗಿದೆ. ಆ ಅನ್ಯಾಯನೆಲ್ಲ ನೀನ್ ಸದೆ ಬಡ್ದು ಯಾರ್ಯಾರು ಬೇರೆ ಹೆಣ್ಮಕ್ಳಿಗೆಲ್ಲ ಹಿಂಸೆ ಕೊಡ್ತಾವ್ರ ಖಂಡಿತವಾಗ್ಲೂ ನೀನ್ ಅವ್ರ ಮೇಲೆ ಕೂಡ ಸೆಟ್ ತೀರ್ಸ್ಕೊಬೇಕು. ಖಂಡಿತವಾಗ್ಲು ಅದೊಂದಿರ್ಲಿ. ಮತ್ತೆ ಈ ವಿಡಿಯೋನ ತಿಳಿಸೋದೇನಂತಂದ್ರೆ, ಯಾರೋ ಬುಡ ಬಂದ ಮಾತಾಡ್ಸಂತ ತಕ್ಷಣ ಹೇಗೆ ನಂಬಿಡ್ತೀರ ನೀವು? ನಂಗೆ ಅರ್ಥ ಆಗ್ತಾ ಇಲ್ಲ. ಅವ್ನ ಹಿಂದೆ ಏನು ಮುಂದೆ ಏನು ಜೀವನ ಇದು. ಮೈಸೂರು ಪಾಕಲ್ಲ, ಒಂದು ನಿಮಿಷ ತಿನ್ಬಿಟ್ಟು ಬಿಸಾಕ್ಬಿಡಕ್ಕೆ. ಯೋಚನೆ ಮಾಡಬೇಕು, ಆಲೋಚನೆ ಮಾಡಬೇಕು, ಥಿಂಕಿಂಗ್ ಮಾಡಬೇಕು. ಇದೆಲ್ಲ ಲೈಫ್. ಯಾರೋ ಒಬ್ಬ ಚಿಕ್ಕ ವಯಸ್ಸಿನ ತಿಕ್ಕಮಕ್ಕ ತೊಳ್ದು ಅಪ್ಪ ಅಮ್ಮ ಸಾಕಿರ್ತಾರೆ. ಯಾರೋ ಒಬ್ಬ ಬಂದು 2 ದಿವಸ ಪ್ರೀತಿ ಮಾತಾಡಿದ ತಕ್ಷಣ ಅಪ್ಪ ಅಮ್ಮನಿಗೆ ದುಡ್ಡೋನು ಹೇಗೆ ಆಗ್ಬಿಡ್ತಾನೆ ಅವನು? ಆಗಲ್ಲ, ಇದು ನಾನು ಒಪ್ಪಲ್ಲ. 18 ವರ್ಷ ಆದ್ಮೇಲೆ ಅವ್ರವ್ರ ಜೀವನ ಅವ್ರವ್ರ ಇಚ್ಛೆ ಅಂತ ಗೌರ್ಮೆಂಟ್ ಹೇಳಿದ್ರು ಕೂಡ ಅದು ಕೆಲವೊಬ್ರು ಒಳ್ಳೆ ರೀತಿ ವರ್ಕ್ ಆಗ್ತಿದೆ. ಬಟ್ ಕೆಲವೊಬ್ರಿಗೆಲ್ಲ ಕೆಟ್ಟ ರೀತಿ ವರ್ಕ್ ಆಗ್ತಿದೆ, ತಪ್ಪದು. ಸೊ ಅದನ್ನ ತಂದೆ ತಾಯಿ ಆಗಿರ್ಬೋದು, ತಂದೆ ತಾಯಿ ಏನ್ ಕಷ್ಟ ಬೀಳ್ತಾರೆ ಅನ್ನೋ ರೀತಿ ನೀತಿಗಳನ್ನ ಮಕ್ಕಳಾಗಿರ್ಬೋದು ಖಂಡಿತವಾಗ್ಲೂ ತಿಳ್ಕೊಂಡ್ರೆ ನಿಮ್ ಜೀವನಕ್ಕೆ ಒಳ್ಳೇದು ಅಂತ ಈ ವಿಡಿಯೋ ಅಂತ ಹೇಳ್ತೀನಿ. ಸೊ ನಮ್ಮ ಚಾನಲ್ ಬಗ್ಗೆ ಬರೋಣ. ಇನ್ನು 4,000 ಜನ ಸಬ್ಸ್ಕ್ರೈಬರ್ಸ್ ಬೇಕಾಗಿದೆ ನನಗೆ. ಖಂಡಿತವಾಗ್ಲೂ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ 100ಗೆ ಒಂದು ಸ್ಪೆಷಲ್ ವಿಡಿಯೋ ಇರುತ್ತೆ. ಅಚೀವ್ಮೆಂಟ್ ಅನ್ನೋದಕ್ಕಿಂತ ನಿಮ್ಮೆಲ್ಲ ಪ್ರೀತಿ ಗಳಿಸಿರೋದು ನನ್ನ ಭಾಗ್ಯವೇ ಹೌದು. ಮತ್ತೆ ಇಷ್ಟು ದಿನ ಆದ್ಮೇಲೆ ನನಗೆ ಒಂದು ಪ್ರಶ್ನೆ ಕಾಡ್ತಾ ಇತ್ತು. ನಾನು ಹೋಗ್ತಾ ಇದೀನಿ, ಆತ್ಮಗಳ ಜೊತೆ ಮಾತಾಡ್ತಾ ಇದೀನಿ, ಅದಕ್ಕೆ ಯಾವುದೇ ಥರ ಮುಕ್ತಿ ಕೊಡಿಸ್ತಾ ಇಲ್ಲ ನಾನು. ಒಂದು. ಎರಡನೇದು, ಆತ್ಮದಿಂದ ತೊಂದರೆ ಅನುಭವಿಸ್ತಿರೋರಿಗೆ ಪರಿಹಾರ ಏನು ಗೊತ್ತಾಗ್ತಾ ಇಲ್ಲ. ಪರಿಹಾರಗಳೇನು ಗೊತ್ತಾಗ್ತಾ ಇಲ್ಲ.
ಸೊ ಹಾಗಾಗಿ ಇನ್ನು ಮುಂದೆ ಹಂಟರ್ ಕನ್ನಡ ಅಂತ ಒಂದು ಚಾನಲ್ ಇದೆ, ನೀವು ನೋಡಿದ್ದೀರಾ, ನಾನು ಇಲ್ಲಿ ಕಾಣಿಸ್ತಿದೆಯಲ್ಲ ಇದು ಹಂಟರ್ ಕನ್ನಡ. ಸೊ ಈ ಚಾನಲಲ್ಲಿ ಈ ಆತ್ಮಗಳಿಂದ ಬೆಂದು ನೊಂದ ಜೀವ ಯಾರಾಗಿರ್ತಾರೆ, ಪರ್ಟಿಕ್ಯುಲರ್ ಆಗಿ ಇಂಥ ವಿಚಾರಕ್ಕೆ ನೊಂದಿರೋ ಆತ್ಮಕ್ಕೆ ಇಂಥ ಜಾಗಕ್ಕೆ ಹೋಗಿ ಪರಿಹಾರ ಮಾಡಿಸ್ಬೇಕು ಅಂತ ಹಂಟರ್ ಕನ್ನಡ ಒಂದು ಆ ಚಾನಲಲ್ಲಿ ಎಲ್ಲ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಅದನ್ನು ದಯವಿಟ್ಟು ಕೆಳಗಡೆ ಲಿಂಕ್ ಹಾಕಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕನ್ನಡದಲ್ಲಿ ದೆವ್ವಗಳಿಂದ ಯಾರಿಗೂ ತೊಂದರೆ ಆಗಬಾರ್ದು. ಕರ್ನಾಟಕದಲ್ಲಿ ಅದನ್ನು ಕಾಪಾಡೋ ಯಾವ್ಯಾವ ದೇವರುಗಳು ಅಂತ ನಿಮ್ಮ ಮುಂದೆ ಆ ವಿಡಿಯೋದಲ್ಲಿ ತಿಳಿಸ್ತೀನಿ. ಇಷ್ಟೊಂದು ಸ್ವಲ್ಪ ಡಿಲೇ ಆಗಿತ್ತು, ಯಾಕಂದರೆ ಆತ್ಮಗಳನ್ನ ಎದುರಾಕೊಳ್ಳೋ ಶಕ್ತಿ ಮತ್ತು ಆತ್ಮಸ್ಥೈರ್ಯ ನನ್ನ ಹತ್ರ ಇರಲಿಲ್ಲ. ಅದನ್ನ ಸಂಪಾದನೆ ಮಾಡಬೇಕಿತ್ತು. ಸೊ ಸಂಪಾದನೆ ಮಾಡೋಕ್ಕೆ ಹೋಗಿದ್ದೆ, ಸಂಪಾದನೆ ಮಾಡಿದ್ದೀನಿ. ಇನ್ನು ಮುಂದೆ ಏನು ಕನ್ನಡ ಚಾಪ್ಟರ್ ನಂದೀಶ್ನ ನೋಡ್ತಿದ್ದೀರಿ, ಈ ಅವತಾರದಲ್ಲಿ ನೋಡಲ್ಲ. ಸೊ ಅದಕ್ಕೆ ಒಂದು ರೀತಿ ನೀತಿ ಇದ್ದಾವೆ. ಸೊ ಆ ರೀತಿ ವಿಧಾನದಲ್ಲಿ ನೀವು ನೋಡ್ತೀರಾ ಅಂತ ಈ ಮುಖಾಂತರ ತಿಳಿಸ್ತಾ ವಿಡಿಯೋ ಕೊನೆವರೆಗೂ ನೋಡೋದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳ್ತಾ, ಮತ್ತೆ ನನ್ನೆಲ್ಲ ಸೆಲೆಬ್ರಿಟೀಸ್ಗೆ ಕನ್ನಡ ಚಾಪ್ಟರ್ ಕಡೆಯಿಂದ ಬಾಯ್ ಬಾಯ್.